ಅಪೂರ್ವಂ ಯದ್ವಸ್ತು ಕಥಯತಿ ವಿನಾ ಕಾರಣಕಲಾಂ ಜಗತ್ಕಾವತ್ ಪ್ರಖ್ಯಂ ನಿಜರಸಭರಾತ್ ಸಾಧಯತಿ ಚ ಕ್ರಮಾತ್ ಪ್ರಖ್ಯೋಪಾಖ್ಯ ಪ್ರಸರ ಸುಭಗಂ ಆಸಯತಿ ತತ್ ಸರಸ್ವತ್ಯಾಸ್ತತ್ವಂ ಕವಿತದಯಾಖ್ಯಂ ವಿಜಯತೆ. ಈಗಲೇ ವೇದಿಕೆಯಲ್ಲಿ ನಿಂತು ಮಾತನಾಡಿದವರೇ ಮತ್ತು ಮಾತನಾಡಲಿರುವ ಗಣ್ಯರೇ ಹಾಗೂ ಈ ಸಭೆಯಲ್ಲಿ ತುಂಬಿದಂತಹ ಬನ್ನಂಜಿಯವರ ಅಭಿಮಾನಿಗಳೇ, ಸತ್ಯಕಾಮರ ಅಭಿಮಾನಿಗಳೇ, ಕಾಳಿದಾಸನ ರಘುವಂಶದಲ್ಲಿ ಒಂದು ಮಾತು ಬರ್ತದೆ. ಅದು ಕಾಳಿದಾಸನೇ ಹೇಳಿದ್ದು. ಬಸೂರ್ಯ ಪ್ರಭವೋ ಮುಕ್ಷ ಪ್ರಜಾಲ್ಪ ವಿಷಯಾಮತಿ ತಿಥೇಶು ದುಸ್ತರಂ ಮೋಹ ರೂಪೇಣಾಸ್ಮಿ ಸಾಗರಂ. ಅವನು ಹೇಳಿದ್ದು ಎರಡನೇ ಸ್ತೋತ್ರ. ಸೂರ್ಯವಂಶದ ಹಿರಿಮೆ ಏನು, ನನ್ನ ಅಲ್ಪವಾದ ಮತಿ ಏನು, ಇಟ್ ಈಸ್ ಮೈ ಸ್ಟುಪಿಡಿಟಿ ಅಂತ ಹೇಳ್ಕೊಳ್ತಾರೆ. ನಾನು ಆ ವಂಶದ ಮೇಲಿನ ಮೋಹದಿಂದ, ಅಭಿಮಾನದಿಂದ, ಸಣ್ಣ ತೆಪ್ಪದಿಂದ ಮಹಾ ಸಮುದ್ರವನ್ನು ದಾಟುವುದಕ್ಕೆ ಪ್ರಯತ್ನಿಸಿದ ಮಹಾ ಸಾಹಸಿಗನಂತೆ ನಾನು ಕೂಡ ಆ ವಂಶದ ಹಿರಿಮೆಯನ್ನ ಹೇಳುವುದಕ್ಕೆ ಹೊರಟಿದ್ದೇನೆ. ಅದು ಎಷ್ಟರ ಮಟ್ಟಿಗೆ ಕೃತಜ್ಞತೆ ಆಗದೆಯೋ ಇಲ್ಲವೋ ಗೊತ್ತಿಲ್ಲ ಅಂತ ಹೇಳಿ ತನ್ನ ನಮ್ರತೆಯನ್ನು ಪ್ರಕಟಿಸ್ತಾರೆ. ಅಂದ್ರೆ ಸೂರ್ಯವಂಶ ಅಷ್ಟು ಮಹೋನ್ನತವಾದದ್ದು, ಅದರ ಹಿರಿಮೆಯನ್ನು ಕೊಂಡಾಡುವುದಕ್ಕೆ ತನಗೆ ಶಕ್ತಿ ಇಲ್ಲ ಎನ್ನುವ ಅಭಿಪ್ರಾಯದಲ್ಲಿ ಆತ ಮಾತನಾಡ್ತಾನೆ. ನನ್ನ ಸ್ಥಿತಿಯು ಹಾಗೆಯೇ. ಬನ್ನಂಜಿಯವರ ಮೇರು ವ್ಯಕ್ತಿತ್ವದ ಕುರಿತು ಮಾತನಾಡುವುದು ಅಂದ್ರೆ ಆ ತೆಪ್ಪದಿಂದ ಸಮುದ್ರವನ್ನು ದಾಟಲು ಯತ್ನಿಸಿದವನಂತೆ. ಬಂಧುಗಳೇ, ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ ಮಾತನಾಡುವಾಗ ನನಗೂ ಕೂಡ ಅದೇ ಭಾವ ಹೋಗುತ್ತದೆ. ಯಾಕೆ ಅಂತಂದ್ರೆ ಅವರ ಅಸಾಧಾರಣ ವಿದ್ವತ್ತು, ಪ್ರಖರವಾದ ವಿಮರ್ಶೆ, ತೀಕ್ಷ್ಣವಾದ ಚಿಂತನೆ, ಮಾಡಿದ ಸಾವಿರಾರು ಪ್ರವಚನಗಳು, ಬರೆದಂತಹ 100ಕ್ಕೂ ಹೆಚ್ಚು ಗ್ರಂಥಗಳು ನಮ್ಮನ್ನ ಒಂದು ವಿಸ್ಮಯದ ಅಂಚಿಗೆ ತೆಗೆದುಕೊಂಡು ಹೋಗ್ತದೆ. ಎಲ್ಲಿಂದ ಆರಂಭಿಸಬೇಕು, ಹೇಗೆ ಮುಕ್ತಾಯಗೊಳಿಸಬೇಕು ಅಂತ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ನನಗೆ ಕೊಟ್ಟಿರುವ ಅವಧಿ 20 ನಿಮಿಷ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಬಹುದೇನೋ ಎಚ್ಚರದಲ್ಲಿ ಮಾತಾಡಿ ಪ್ರಯತ್ನ ಮಾಡ್ತೇನೆ. ಬನ್ನಂಜೆ ಅಂದ ಕೂಡಲೇ ನಮ್ಮ ನೆನಪಿಗೆ ಬರುವುದು ಅವರೊಬ್ಬ ಅಸಾಮಾನ್ಯ ಸಂಸ್ಕೃತ ವಿದ್ವಾಂಸರು, ಪ್ರವಚನಕಾರರು, ಭಾಷ್ಯಕಾರರು, ಪ್ರಚಂಡ ವಾಗ್ಮಿ, ಕಥನಕಾರ, ಅನುವಾದಕ, ಬಂಡಾಯಗಾರ, ಭಾಷಾ ಪ್ರೇಮಿ, ದಾರ್ಶನಿಕ, ಗ್ರಂಥ ಸಂಪಾದಕ, ಸ್ವಯಂ ಆಚಾರ್ಯ. ಸ್ವಯಂ ಆಚಾರ್ಯ ಅಂತ ಹೇಳಿದ್ರು ಲಕ್ಷ್ಮೀಶ್ ಕೋಟ್ಪಾಡಿ. ಸ್ವತಃ ಆಚಾರ್ಯ ಪದವಿಗೆ ಏರಿದಂತಹ ಮಹಾನುಭಾವರು ಬನ್ನಂಜೆ ಗೋವಿಂದಾಚಾರ್ಯರು. ಇಂಥವರನ್ನ ಪರಿಚಯಿಸಬೇಕು. ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಚೂರ್ಪಾರು ಮಾತುಗಳನ್ನ ನಾನು ಆಡ್ಬೇಕು. ಅದು ಹೇಗೆ ಅಂತಂದ್ರೆ, ಈ ದ್ರೌಪದಿಯ ತಪ್ಪಲೆಯಲ್ಲಿದ್ದ ಅವಳು ಶ್ರೀಕೃಷ್ಣನ ಕರುಣೆಯಿಂದ ಅದು ಹೇಗೆ ಸಮೃದ್ಧವಾಯಿತೋ, ಅಕ್ಷಯ ಆಯಿತೋ, ಹಾಗೆ ನಿಮ್ಮಂತ ಸಹೃದಯರ ವಿಶ್ವಾಸದಿಂದ, ನಂಬಿಕೆಯಿಂದ ನನ್ನ ಮಾತು ಗುಣಶಾಲಿ ಆಗ್ಬೇಕಾಗಿದೆ. ಬಂಧುಗಳೇ, ಬನ್ನಂಜಿಯವರು ಸಂದರ್ಶನವೊಂದರಲ್ಲಿ ಹೇಳ್ತಾರೆ, ಅದು ಅವರ 70ರ ಸಂಭ್ರಮದ ಸಂದರ್ಭ. ಜಗತ್ತು ನನ್ನನ್ನ ಅಧ್ಯಾತ್ಮ ಗುರು ಅಂತ ಹೇಳುತ್ತೆ, ಅಧ್ಯಾತ್ಮದ ಪ್ರವಚನಕಾರ ಅಂತ ಹೇಳುತ್ತೆ. ರಾಮಾಯಣ, ಮಹಾಭಾರತ ಇತ್ಯಾದಿ, ಭಾಗವತ, ಉಪನಿಷತ್ತು, ವೇದಾಂತ ಮೊದಲಾದವುಗಳ ಬಗ್ಗೆ ನಾನು ಭಾಷಣ ಮಾಡುವವನು, ಪ್ರವಚನಕಾರ ಅಂತ ಗುರುತಿಸುತ್ತೆ. ಹಾಗೆ ನಾನೊಬ್ಬ ಬರಹಗಾರ ಅನ್ನುವುದನ್ನು ಕೂಡ ಗುರುತಿಸುತ್ತೆ. ಆದರೆ ನನ್ನನ್ನು ಗುರುತಿಸದ ಒಂದು ಮುಖ ಇದೆ. ಅದೇನು ಅಂತ ಕೇಳಿದ್ರೆ, ನಾನೊಬ್ಬ ಕವಿ. ಬೇಸಿಕಲಿ ಐ ಆಮ್ ಎ ಪೋಯೆಟ್ ಅಂತ ಹೇಳ್ತಾರೆ. ಇದು ಜಗತ್ತು ಗುರುತಿಸಲಿಲ್ಲ ಅಂತ ಹೇಳ್ತಾರೆ. ಅಷ್ಟು ಹೇಳ್ಕೊಂಡು ಮುಂದೆ ಹೇಳ್ತಾರೆ, ನಾನು ಬಹಳ ಕವಿತೆಗಳನ್ನು ಬರೆದೆ, ಆದರೆ ನಾನು ಉಪನಿಷತ್ತು ಓದುವುದಕ್ಕೆ ಶುರು ಮಾಡಿದ್ದೇನೆ, ಸಂಸ್ಕೃತ ಕಾವ್ಯಗಳನ್ನು ಓದುವುದಕ್ಕೆ ಶುರು ಮಾಡಿದ್ದೇನೆ. ಆ ಕಾವ್ಯಗಳಲ್ಲಿರುವಂತಹ ಕವಿತ್ವದ ಗುಣ ಇದೆಯಲ್ಲ, ಅದರ ಸೌಂದರ್ಯ ಇದೆಯಲ್ಲ, ಅದರ ಮುಂದೆ ನನ್ನದೇನು ಕವಿತ್ವ ಅಂತ ನಾನು ಬರೆಯೋದನ್ನೇ ಕಡಿಮೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಇದು ಬನ್ನಂಜಿಯವರ ವ್ಯಕ್ತಿತ್ವದ ಒಂದು ಮುಖ. ಪ್ರವಚನಕಾರ ಹೇಗೋ, ಅನುವಾದಕ ಹೇಗೋ, ಭಾಷ್ಯಕಾರ ಹೇಗೋ, ಹಾಗೆ ಕವಿಗಳು ಕೂಡ ಆಗಿದ್ರು. ಅವರು ಬರೆದಿರುವ ಅನೇಕ ಕವಿತೆಗಳಿವೆ. ಅವುಗಳಲ್ಲಿ 3-4 ಉದಾಹರಿಸ್ತೇನೆ. ಪ್ರಾಚೀನ ಭಾರತದಲ್ಲಿ ಕಾಮಶಾಸ್ತ್ರ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ತುಂಬಾ ಚಿಕ್ಕ ಪುಸ್ತಕ. ಅದರ ಕೊನೆಯಲ್ಲಿ 4 ಕವನಗಳು ಬರುತ್ತವೆ. ಚಂದ್ರ ಪ್ಲಸ್ ಬ್ರಾಕೆಟ್ ಅಲ್ಲಿ ತಾರೆ ಬೃಹಸ್ಪತಿ = ಬುಧ ಅಂತ ಬರೀತಾರೆ. ಇವರಿಗೆ ಸಂಬಂಧಪಟ್ಟಂತಹ ವಿಚಾರ.
ಬಹಳ ರೋಚಕವಾಗಿ ಕವನವನ್ನು ಬರೆದಿದ್ದಾರೆ. ಆಮೇಲೆ ಋಷ್ಯಶೃಂಗ ಅಂತ ಒಂದು, ಇನ್ನೊಂದು ಶಕುಂತಲ, ಇನ್ನೊಂದು ಕಾಯುವ ಕಾಯಕ ಆಯಿತೆ. ಕಾಯುವ ಕಾಯಕ 60 ಆಯಿತೆ ಅಂತ ಒಂದು ಅದ್ಭುತವಾದ ಕವನವನ್ನ ಬರೆದಿದ್ದಾರೆ. ಇನ್ನು ಸಂಸ್ಕೃತ ನಾಟಕಗಳನ್ನ ಅನುವಾದ ಮಾಡುವಾಗ ಆ ನಾಟಕಗಳಲ್ಲಿ ಬರುವಂತಹ ಶ್ಲೋಕಗಳನ್ನೆಲ್ಲ ಪದ್ಯಮಯವಾಗಿ ಬರೆದಿದ್ದಾರೆ. ಹೊಸಗನ್ನಡದಲ್ಲಿಯೂ ಕೂಡ ಅವರು ಬರೆದಿದ್ದಾರೆ. ಇನ್ನು ಅವರ ವಿದ್ವತ್ತಿಗೆ ಸಂಬಂಧಪಟ್ಟಂತೆ ಹೇಳುವುದಾದ್ರೆ ಅವರೊಬ್ಬ ಕ್ರಿಯೇಟರ್ ಓದುಗರು. ನಮ್ಮಲ್ಲಿ ಕ್ರಿಯೇಟಿವ್ ಓದುಗರು ಅಂದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಓದುವಿನಲ್ಲಿ ಸೃಜನಾತ್ಮತೆ ಇರಬೇಕು ಅಂತ. ನಮ್ಮಲ್ಲಿ ಬಹಳ ಮಂದಿ ಅನೇಕ ವಿಷಯಗಳನ್ನು ಓದ್ತೇವೆ, ಗೊಟ್ಟಾಗಿ ಓದ್ತೇವೆ, ಆದರೆ ಅದರಲ್ಲಿ ಸೃಷ್ಟಿಶೀಲತೆ ಇರಬೇಕು ಅಂತ. ಬನ್ನಂಜಿಯವರ ಓದುವಿನಲ್ಲಿ ಸೃಷ್ಟಿಶೀಲತೆ ಇತ್ತು, ಜೊತೆಯಲ್ಲಿ ಸಂಶೋಧಕ ಪ್ರವೃತ್ತಿ ಕೂಡ ಇತ್ತು. ಅವರು ಬನ್ನಂಜಿಯವರು ಮಧ್ವ ಗ್ರಂಥಗಳ ಶುದ್ಧ ಪಾಠದ ಶೋಧನೆಯನ್ನು ಮಾಡಿ ಜಗತ್ತಿಗೆ ಕೊಟ್ಟರು. ಮಧ್ವರ ನೇರ ಶಿಷ್ಯರಾದ ಋಷಿಕೇಶ ತೀರ್ಥರು ತಾಳವಾರಿಯಲ್ಲಿ ಬರೆದಿದ್ದ ಸರ್ವಮೂಲ ದರ್ಶನ ಗ್ರಂಥಗಳ ಶುದ್ಧ ಪಾಠವನ್ನ ಅವರು ಕೊಟ್ಟರು. ಹಾಗೆ ಸಾವಿರಾರು ತಾಳವಾರಿಗಳಲ್ಲಿದ್ದ ಗ್ರಂಥಗಳನ್ನ ಅವರು ಶೋಧನೆ ಮಾಡಿದರು, ಶುದ್ಧ ಪಾಠವನ್ನ ಕೊಟ್ಟರು. ಅವರ ಶೋಧಕ ಪ್ರವೃತ್ತಿಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನಮಗೆಲ್ಲ ದಂತಕಥೆಗಳ ಪ್ರಭಾವ ಹೆಚ್ಚು, ಅಥವಾ ಸಿನಿಮಾ ಪ್ರಭಾವ ಹೆಚ್ಚು, ಅಥವಾ ನಾಟಕದ ಪ್ರಭಾವ ಹೆಚ್ಚು. ಮಧ್ವರಿಂದ ಪೂರ್ವಾಭಿಮುಖವಾಗಿ ಪ್ರತಿಷ್ಠಿತನಾದ ಕೃಷ್ಣ ಪಶ್ಚಿಮಕ್ಕೆ ತಿರುಗಿ ನಿಂತ ಎಂಬ ಶತಮಾನಗಳ ಕಾಲ ನಂಬಿ ಬಂದ ಕತೆ ಅಡಿಮೇಲಾದದ್ದು ಬನ್ನಂಜೆ ಗೋವಿಂದಾಚಾರ್ಯರಿಂದ. ಪೂರ್ವಾಭಿಮುಖವಾಗಿ ಪ್ರತಿಷ್ಠಿತನಾಗಿದ್ದ, ಆಮೇಲೆ ಅವನು ಕನಕದಾಸರಿಗೋಸ್ಕರ ಪಶ್ಚಿಮಕ್ಕೆ ತಿರುಗಿದ ಎನ್ನುವ ಅಭಿಪ್ರಾಯ ಏನಿದೆಯೋ ಅದು ಅಡಿಮೇಲಾಯಿತು. ಅವ್ರು ಹೇಳ್ತಾರೆ ಬನ್ನಂಜಿಯವರು, ಶ್ರೀಕೃಷ್ಣನನ್ನ ಪಶ್ಚಿಮಾಭಿಮುಖವಾಗಿಯೇ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದರು. ಮಧ್ವಾಚಾರ್ಯರು ಹೇಗೆ ಮಾಡಿದ್ರು ಹಾಗೆಯೇ ತೋರಿಸಿಪಟ್ಟವರು ಬನ್ನಂಜೆ ಗೋವಿಂದಾಚಾರ್ಯ. ಇದು ಅವರ ಸಂಶೋಧಕ ಪ್ರವೃತ್ತಿಗೆ ಒಂದು ಸುಂದರವಾದಂತಹ ಉದಾಹರಣೆ. ಆಮೇಲೆ ಅವರು ಹೇಳ್ತಾರೆ, ಹೇಗೆ ಕೃಷ್ಣ ಪ್ರತಿಷ್ಠೆಯನ್ನು ಮಾಡಿದ್ರು ಈ ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ, ಕೃಷ್ಣ ಪಶ್ಚಿಮಕ್ಕೆ ತಿರುಗದೆ ಎಂಬ ಕತೆ ಬಿರುಗಾಳಿಯ ಕತೆ ಅಂತ ಹೇಳ್ತಾರೆ ಅವರು. ಸ್ಥಳ ಪುರಾಣಿಕರ ಕಲ್ಪನಾ ವಿಲಾಸ ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನಕದಾಸರು ನೋಡಿದ್ರೆ ಇದೆಲ್ಲ ಗೊತ್ತಾಗ್ತದೆ, ಅದು ಹೇಗೆ ಏನೇನಾಯ್ತು, ಅದು ಸಿನಿಮಾದ ಟೆಕ್ನಿಕಲ್ ಏನ್ ಬೇಕಾದ್ರೂ ಮಾಡ್ತಾರೆ, ಬಿಟ್ಬಿಡಿ. ಇನ್ನು ಬನ್ನಂಜಿಯವರಿಗೆ ಇಂತಹ ಪ್ರಕಾಂಡ ವಿಪತ್ತು, ಈ ಸೃಷ್ಟಿಶೀಲ ಓದು, ಈ ಚಿಂತನೆ ಮೊದಲಾದವುಗಳು ಹೇಗೆ ಬಂದವು ಅಂತ ಕೇಳಿದ್ರೆ, ಅವರ ಮನೆಯ ವಾತಾವರಣ ಸಂಸ್ಕೃತ ವಾತಾವರಣ ಆಗಿತ್ತು. ಅವರ ತಂದೆ ಬಹುದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿದ್ದರು. ಉಡುಪಿ ಮಠದ ಎಷ್ಟೋ ಸ್ವಾಮಿಗಳಿಗೆ ಅವರು ಪಾಠಗಳನ್ನು ಕೂಡ ಮಾಡ್ತಿದ್ರು. ಆಮೇಲೆ ಬನ್ನಂಜಿಯವರ ತಾಯಿ ಅವರು ಕೂಡ ಸಂಸ್ಕೃತ ವಿದುಷಿಯಾಗಿದ್ರು. ಈ ವಾತಾವರಣದಲ್ಲಿ ಅವರು ಸಂಸ್ಕೃತವನ್ನ ಕಲಿತರು. ಅವ್ರು ಹೇಳ್ತಾರೆ, ನಾನು ಸಂಸ್ಕೃತವನ್ನ ಸ್ವತಂತ್ರವಾಗಿ ಕಲಿತೆ, ಸಂಸ್ಕೃತವನ್ನ ಕಲಿತಂತೆ ಕನ್ನಡ ಇಂಗ್ಲಿಷನ್ನು ಕೂಡ ನಾನು ಸ್ವಂತವಾಗಿ ಓದಿದ್ದು ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಬಹಳ ಚಂದ ಇದೆ. ನಾನು ಮಾಡಿದ ಒಂದು ಪುಣ್ಯತಮವಾದ ಕೆಲಸ ಅಂದ್ರೆ ಶಾಲೆಯ ಕಲಿಕೆಯಿಂದ ಹೊರಗೆ ಉಳಿದದ್ದು ಅಂತ. ಎಂತ ಅದ್ಭುತವಾದ ಮಾತು ಅಂತ ಯೋಚನೆ ಮಾಡಿ. ಇವತ್ತಿನ ಈ ಜಡ ನಿಷ್ಕ್ರಿಯ ವಿದ್ಯೆ ಇದೆಯಲ್ಲ, ಕೋಡಿ ಮಟ್ಟೆ ಲೆಕ್ಕ ಹಾಕು, ಆಮೇಲೆ ಆ ಲೆಕ್ಕ ಮಾಡು, ಈ ಲೆಕ್ಕ ಮಾಡು, ಹುಡುಗರಿಗೆ ಹೆಲ್ಮೆಟ್ ಹಾಕೊಂಡು ಬಾ, ನೀ ಹೆಲ್ಮೆಟ್ ಹಾಕದೇ ಇದ್ರು ಅಡ್ಡಿಲ್ಲ, ನಿನ್ನ ಮಕ್ಕಳಿಗೆ ಹೆಲ್ಮೆಟ್ ಹಾಕೊಂಡು ಬಾ. ಅಂದ್ರೆ ಬಹಿರಂಗವಾದ ಈ ಶೈಕ್ಷಣಿಕ ನಿಷ್ಕ್ರಿಯತೆ ಅಥವಾ ಶೈಕ್ಷಣಿಕ ವಿಚಿತ್ರ ಪದ್ಧತಿಯಿಂದ ನೆನೆಸಿದ್ರೆ ಗೋವಿಂದಾಚಾರ್ಯರು ಆ ಶಾಲೆಯ ಕಲಿಕೆಯಿಂದ ಹೊರಗೆ ಬಂದಿದ್ದರೆ ಅವರೊಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೆಯುವುದಕ್ಕೆ ಕಾರಣ ಆಯಿತು. ಇದನ್ನು ನಾವು ಗಮನಿಸಬೇಕು. ಬನ್ನಂಜೆ ಒಬ್ಬ ಮುಕ್ತ ಚಿಂತಕರು, ವಿಮರ್ಶಕರು, ಮಹಾವಿಚಾರವಾದಿ. ನೋಡಿ, ಚಿಂತನೆ, ವಿಮರ್ಶೆ, ವಿಚಾರವಾದ ಇವೆಲ್ಲವೂ ಒಟ್ಟಿಗೆ ಮುಕ್ಕುರಿಗೊಳ್ಳುವುದು ಸುಲಭವಾದ ಬರಹ, ಪ್ರವಚನ ಇವೆಲ್ಲವೂ ಅವರಲ್ಲಿ ಸಮಾಹಿತವಾಗಿತ್ತು. ಇದನ್ನು ನಾವು ಗಮನಿಸಬೇಕು. ಭಗವದ್ಗೀತೆಗೆ ಮಾಡಿದ ವ್ಯಾಖ್ಯಾನ ನೋಡಿ, ಭಗವದ್ಗೀತೆಗೆ ಒಂದು ಅಪರೂಪದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇದುವರೆಗೆ 6 ಸಂಪುಟಗಳು ಹೊರಬಂದಿವೆ. ಅದು ಮಾನ್ಯರಾದಂತಹ ಸುಗುಣೇಂದ್ರ ತೀರ್ಥರು ಬನ್ನಂಜಿ ಅವರಿಗೆ ಒಂದು ಆದೇಶವನ್ನು ಮಾಡಿದರು, ಅಥವಾ ವಿನಂತಿ ಅಂತ ಹೇಳ್ಕೊಳ್ಳಿ, ಏನೋ ಹೇಳಿದ್ರು. ನೋಡು, ನೀನೊಂದು ಗ್ರಂಥವನ್ನು ಬರೀಬೇಕು. ಆಚಾರ್ಯರ ಕೈಯಲ್ಲಿ ಶಂಕರಾಚಾರ್ಯರ, ಮಧ್ವಾಚಾರ್ಯರ, ರಾಮಾನುಜಾಚಾರ್ಯರ ಭಾಷ್ಯವನ್ನು ಒಳಗೊಂಡ ಒಂದು ಭಗವದ್ಗೀತೆಯನ್ನು ಕನ್ನಡಕ್ಕೆ ಕೊಡುವಂತ ಬನ್ನಂಜಿಯವರು ಮಾಡಿ ತೋರಿಸಿದ್ದಾರೆ. ಬನ್ನಂಜಿಯವರ ಭಗವದ್ಗೀತೆಯ 6 ಸಂಪುಟಗಳಲ್ಲಿ ಈ ಆಚಾರ್ಯರ 3 ಆಚಾರ್ಯರ ಭಾಷ್ಯ ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಕೂಡ ಇದೆ. ಅದನ್ನು ಅವರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ
ನಾವು ಅದನ್ನ ಓದಿಯೇ ಅನುಭವಿಸಬೇಕು. ಆಮೇಲೆ ಅವರು ವಾಲ್ಮೀಕಿ ಕಂಡ ರಾಮಾಯಣ ಅಂತ ಅವರು ಬರೆದಿದ್ದಾರೆ. ಅದು ಬರೆದಿದ್ದು ಒಂದೇ ಬಾಲಕಾಂಡ ಮಾತ್ರ ಬರೆದಿದ್ದಾರೆ. ಆಮೇಲೆ ಭೀಮಸೇನ ವ್ಯಾಸರು ಕಂಡಂತೆ ಅಂತ ಬಹಳ ಅದ್ಭುತವಾದ ಒಂದು ಗ್ರಂಥ. ಆಮೇಲೆ ಸಂಗ್ರಹ ಭಾಗವತ. ಇವು ನಮ್ಮ ಸಾಹಿತ್ಯ ಲೋಕದಲ್ಲೇ ಬುದ್ಧನ್ಯಪ್ರಾಯವಾದ ಗ್ರಂಥಗಳು. ಅವ್ರು ಹೇಳ್ತಾರೆ, ಈ ಭಾಗವತ, ಈ ನಮ್ಮಲ್ಲಿ ಭಾಗವತ ಸಪ್ತಾಹ ಅಂತ ಒಂದು ಪದ್ಧತಿ ಇದೆ. ಬಹಳ ಕಡೆಗೆ ಭಾಗವತ ಸಪ್ತಾಹ ಆಗ್ತದೆ. ಬಹುಶಃ ಅದನ್ನು ನೋಡಿಯೋ ಏನೋ ಅವ್ರು ಹೇಳ್ತಾರೆ, ಇಂತಹ ಸಪ್ತಾಹಗಳು ಈ ಮಡಿವಂತಿಕೆಯ ಆಚರಣೆಗಳಲ್ಲಿ ಮುದುಡಿ ಹೋಗಬಾರದು. ಅದು ಜನಸಾಮಾನ್ಯರನ್ನು ಮುಟ್ಟಬೇಕು, ತಟ್ಟಬೇಕು, ಅದು ಮುಗ್ಧಚಿಂತನೆಗೆ ಒಳಪಡಬೇಕು ಅಂತ ಬನ್ನಂಜಿಯವರು ಪದೇ ಪದೇ ಹೇಳ್ಕೊಂಡು ಬಂದಿದ್ದಾರೆ. ಹಾಗೆ ಮುಗ್ಧಚಿಂತನೆಗೆ ಒಳಪಡುವುದಕ್ಕೆ ಯಾವ ಮಾನದಂಡ ಬೇಕು ಅನ್ನುವುದಕ್ಕೆ ಅವರೇ ಒಂದು ಮಾತನ್ನ ಹೇಳಿದ್ದಾರೆ. ಪೂರ್ವೋತ್ತರ ವಿರೋಧೀನ ಪುತ್ರಾರ್ಥೋ ಹಿಮತೋ ಭವೇ ಇತ್ಯಾದಿ ಮೋಹನಂತರ ಶುಷ್ಕತಕ್ಕಂತೂ ವರ್ಜಯಿ. ಆಯಾ ಕೃತಿಗಳ ಉಪಕ್ರಮ ಉಪಸಂಹಾರಗಳಿಂದಲೇ ಆ ಕೃತಿಯ ಭಾವವನ್ನ, ಅಂತರಂಗವನ್ನ ನೋಡುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಲ್ಲಿ ಅಭಿಮತವಾದದ್ದು ಯಾವುದು, ಊಹ್ಯವಾದದ್ದು ಯಾವುದು, ತರ್ಕಕ್ಕೆ ಸಂಬಂಧಪಟ್ಟಿದ್ದು ಯಾವುದು, ಈ ಮೊದಲಾದವುಗಳನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ಬನ್ನಂಜಿಯವರು ಹೇಳ್ತಾರೆ. ಇದೇ ನೆಲೆಯಲ್ಲಿ ಬನ್ನಂಜಿಯವರು ಕೃತಿಗಳನ್ನು ಬರೆದಿದ್ದಾರೆ. ಬನ್ನಂಜಿಯವರ ಕೃತಿಗಳ ಸ್ವಾರಸ್ಯವನ್ನು ಅನುಭವಿಸುವುದಕ್ಕೆ, ಅವರ ಚಿಂತನೆ, ವಿಮರ್ಶೆ, ವಿಚಾರವಾದ ಮುಪ್ಪುರಿಗೊಂಡಿದ್ದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಬಯಸ್ತೇನೆ. ಬಂಧುಗಳೇ, ರಾಮಾಯಣದ ಪ್ರಥಮ ಶ್ಲೋಕ ತಪಸ್ಸಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಕ್ಷ ವಾಲ್ಮೀಕಿ ಮುನಿಪುಂಗವಂ ಅಂತ ಬರ್ತದೆ. ಈ ಒಂದು ಶ್ಲೋಕಕ್ಕೆ ಅವರು ಬರೆದಿರುವುದನ್ನು ನೋಡಬೇಕು. ಬಾಲಕಾಂಡ ಒಂದು 135-138 ಪುಟಗಳ ಚಿಕ್ಕ ಪುಸ್ತಕ. ಒಂದೊಂದು ವಾಕ್ಯವೂ ಕೂಡ ಚಿಂತನಾರ್ಹವಾದದ್ದು, ವಿಮರ್ಶೆಗೆ ಒಳಪಡುವಂತಹದ್ದು, ನಮ್ಮ ಹೃದಯವನ್ನ ಸೆಳೆದುಕೊಳ್ಳುವಂತಹದ್ದು, ಅಷ್ಟು ಹೃದಯರೋಚಕವಾದ ಕೃತಿ ಅದು. ಅವ್ರು ಹೇಳ್ತಾರೆ, ತಪಸ್ವಿಯಾದ ವಾಲ್ಮೀಕಿಯು ತಪಸ್ವಿಯಾದ ವಾಲ್ಮೀಕಿ ತಪಸ್ವಾಧ್ಯಾಯ ನಿರತಂ, ತಪಸ್ಸು ಮತ್ತು ಸ್ವಾಧ್ಯಾಯದಲ್ಲಿ ನಿರತನಾದ ನಾರದನನ್ನು ಕಂಡ. ತಪಸ್ವಾಧ್ಯಾಯ ನಿರತಂ ನೋಡಿ, ಇದು ಬಹಳ ಮುಖ್ಯವಾದ ಪದ. ತಪಸ್ಸು ಮತ್ತು ಸ್ವಾಧ್ಯಾಯದಲ್ಲಿ ನಿರತನಾದ ನಾರದನನ್ನು ತಪಸ್ವಿಯಾದ ವಾಲ್ಮೀಕಿ ಕಂಡ. ಇದು ಶ್ಲೋಕದ ಸರಳವಾದ ಅನುವಾದ. ಬನ್ನಂಜಿಯವರು ಕೊಟ್ಟ ವಿವರಣೆ ನೋಡಬೇಕು. ಅದರ ಸೊಗಸು, ಅದರ ಸೌಂದರ್ಯ ಮತ್ತೆ ಮತ್ತೆ ಓದುವಂತೆ ಮಾಡುತ್ತದೆ. ಅವರ ಚಿಂತನೆ ಹೇಗೆ ಸಾಗಿದೆ ನೋಡಿ. ತಪಸ್ಸು ಎಂದರೆ ನಿರಂತರವಾದ ಚಿಂತನೆ, ಸ್ವಾಧ್ಯಾಯ ಅಂದರೆ ಅದರ ಹಿನ್ನೆಲೆಯಲ್ಲಿರುವ ನಿರಂತರ ಅಧ್ಯಯನ. ಚಿಂತನೆ ಇಲ್ಲದ ಕಟ್ಟಡ, ಅವ್ರು ಹೇಳ್ತಾರೆ, ಚಿಂತನೆ ಇಲ್ಲದ ಕಟ್ಟಡ ಪಂಚಾಂಗವಿಲ್ಲ. ಹೇಳ್ತಾರೆ ಒಂದು ದಾರಿ, ಈ ಮಾತನ್ನು ಹೇಳುವಾಗ ಒಂದು ದಾರಿದೀಪ ಅಂತ ಹೇಳ್ತಾರೆ. ಈ ಅಧ್ಯಯನ ಮತ್ತು ಚಿಂತನೆ ಅದು ಯಾವ ಪರಿಯಲ್ಲಿ ಮುಂಪುರಿಗೊಂಡಿದೆ ಅದನ್ನ ಅವರು ಹೇಳ್ಕೊಂಡು ಬರ್ತಾರೆ. ಸ್ವಾಧ್ಯಾಯ, ತಪಸ್ಸು, ಚಿಂತನೆ ಇವೆಲ್ಲವೂ ಒಟ್ಟಿಗೆ ಹರಡುಗಟ್ಟಿದ್ದು ಯಾರಿಗೆ ಅಂತ ಕೇಳಿದ್ರೆ ನಾರದ ಮಹರ್ಷಿಯಲ್ಲಿ ಅಂತ ಹೇಳ್ತಾರೆ. ನೋಡಿ, ನಾರದ ವಾಗ್ವಿದಾಂಬರ ಅಂತ ಅದೇ ಶ್ಲೋಕದಲ್ಲಿದೆ. ಅವನು ವಾಗ್ವಿದದಲ್ಲಿ ಶ್ರೇಷ್ಠನಾದ ವ್ಯಕ್ತಿ ಅಂತ ಹೇಳ್ತಾರೆ, ಹಿರಿಯ ವ್ಯಕ್ತಿ ಅಂತ ಹೇಳ್ತಾರೆ ಅವರು. ವಾಗ್ವಿದಾಂ ಶ್ರೇಷ್ಠ, ವಾಕ್ಯಗಳಲ್ಲಿ ಅವನು ಮಾತುಗಾರ. ಅವನು ಅತಿಯಾಗಿ ಮಾತನಾಡ್ತೇನೆ ಎನ್ನುವ ಕಾರಣಕ್ಕಾಗಿ ಅವನನ್ನ ಚಾಡಿಕೋಲ ಅಂತ ಹೇಳ್ಬಿಟ್ರು ಅಂತ ಹೇಳ್ತಾರೆ. ಈ ನಾಟಕಗಳಲ್ಲೋ ಯಕ್ಷಗಾನಗಳಲ್ಲೋ ನಾರದನನ್ನ ಜಗಳ ಗಂಟಿಕ್ಕುವವನು, ಬೇರೆಯವರ ಮಧ್ಯದಲ್ಲಿ ತಂದು ಹಾಕ್ತಾನೆ, ಈ ರೀತಿಯ ಅಭಿಪ್ರಾಯ ಇದೆ. ಆದರೆ ವಾಲ್ಮೀಕಿ ಮಹರ್ಷಿ ನಾರದನನ್ನು ಕಂಡ ಪರಿಯೇ ಬೇರೆ. ಬಂಧುಗಳು, ಈ ಸ್ವಾಧ್ಯಾಯ ಮತ್ತು ಚಿಂತನೆಗೆ ಸಂಬಂಧಪಟ್ಟಂತೆ ಹೇಳುವುದಾದ್ರೆ ಬನ್ನಂಜಿ ಗೋವಿಂದಾಚಾರ್ಯರು ಕೂಡ ಸ್ವಾಧ್ಯಾಯ ಮತ್ತು ಪ್ರವಚನ ಎರಡನ್ನೂ ಅನುಸಂಧಾನ ಮಾಡಿಕೊಂಡು ಬಂದವರು. ಅದಕ್ಕೆ ಒಂದು ಸುಂದರವಾದ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಡಿ.ವಿ. ಗುಂಡಪ್ಪನವರು BMC ಅವರ ಮನೆಗೆ ಆಗಾಗ ಹೋಗ್ತಿದ್ದಾರೆ. BMC ಅವರು ಮನೆ ಒಳಗೆ ಏನೋ ಅಧ್ಯಯನ ಮಾಡ್ತಾ ಇರ್ತಿದ್ರು. ಒಮ್ಮೆ ಡಿ.ವಿ. ಗುಂಡಪ್ಪನವರು ಅವ್ರ ಮನೆಗೆ ಹೋದ್ರು. ಬಾಗಿಲು ಹಾಕೊಂಡಿತ್ತು. ಇವರು ಡಬ 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 ಅಂತ ಬಡದ್ರಂತೆ. ಅದು ನನ್ನ ಈ ಚೇಷ್ಟೆ ಇದ್ದದ್ದೇ ಬರ್ಕೊಳ್ತಾರೆ. ಆಮೇಲೆ ಎಷ್ಟೊತ್ತಾದ್ರೂ ಬರಲೇ ಇಲ್ಲ ಯಾರು BMC. ಇನ್ನೂ ಬೆಳೆದ್ರು. ಸ್ವಲ್ಪ ಹೊತ್ತಿಗೆ BMC ಹೊರಗೆ ಬಂದ್ದಾರೆ. ಬಂದ ಮೇಲೆ ಇವರು ಒಳಗಡೆ ಹೋದ್ರು. ಅವರ ಟೇಬಲ್ ಮೇಲೆ ಡಾಂಟೆಯ ಡಿವೈನ್ ಕಾಮಿಡಿ ಇರ್ತದೆ. ಡಿವೈನ್ ಕಾಮಿಡಿಯ ಒಂದೆರಡು ಪದಗಳನ್ನ, ವಾಕ್ಯಗಳನ್ನ ಅವರು ಮನನ ಮಾಡ್ತಾ ಇದ್ರಂತೆ. ಶತಪಥ ಹಾಕೊಂಡು ಅದನ್ನು DVG ಬರೀತಾರೆ. ಅವರಿಗಾಗ ನಿವೃತ್ತಿಯ ವಯಸ್ಸು ಬಂದಿತ್ತು. ಆ ನಿವೃತ್ತಿ ವಯಸ್ಸಲ್ಲೂ ಕೂಡ ಕಟ್ಟುಪಾಠ ಮಾಡುವ, ಮನನ ಮಾಡುವ ಅಧ್ಯಯನಶೀಲ
ಕತೆ ಇತ್ತಲ್ಲ ಅದು BMC ಅವರು ಕಂಡೆ ಅಷ್ಟೇ ಹೇಳ್ಕೊಂಡು DVG ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನೆ ವೇದಿ ನಾಗೋ ಮೌದ್ಗಲ್ಯ ತದ್ದಿ ತಪ ಅಂತ ವಾಕ್ಯ ಬರ್ಬಿಡ್ತಾರೆ. ಎಷ್ಟು ಸೊಗಸಾದ ಮಾತು ಅಂತಂದ್ರೆ, ಸ್ವಾಧ್ಯಾಯ ಮತ್ತು ಪ್ರವಚನದಲ್ಲಿ ಯಾರು ಇರ್ತಾರೋ ಅವರೇ ತಪಸ್ವಿಗಳು. ತದ್ದಿ ತಪ. ಬನ್ನಂಜಿಯವರಲ್ಲೂ ಕೂಡ ಸ್ವಾಧ್ಯಾಯ ಮತ್ತು ಪ್ರವಚನ ಅದ್ಭುತವಾಗಿ ಇತ್ತು. ಇದನ್ನು ನಾವು ಮರೆಯಬಾರದು. ಅಂದ್ರೆ ಯಾರ ಬಗ್ಗೆ ಹೇಳ್ತಾರೆ ಅವರ ಬಗ್ಗೆ ಹೇಳುವುದಕ್ಕೆ ಅವರಿಗೂ ಅಷ್ಟೇ ಯೋಗ್ಯತೆ ಇರಬೇಕಾಗ್ತದೆ. ಬನ್ನಂಜಿಯವರಿಗೆ ಅಂತಹ ಒಂದು ಯೋಗ್ಯತೆ ಇದೆ. ಒಂದು ವೇಳೆ ಅವರು ನಮ್ಮನ್ನ ಅದು ಯಾವ ರೀತಿಯಲ್ಲಿ ಅಟ್ರಾಕ್ಟ್ ಮಾಡ್ತಾರೆ ಎನ್ನುವುದಕ್ಕೆ ಅವರ ಕೃತಿಗಳನ್ನ ಓದಬೇಕು. ಅವರು ಭಗವದ್ಗೀತೆಗೆ ಬರೆದ ಮುನ್ನುಡಿಯಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಸಂಸ್ಕೃತ ಸಾಹಿತ್ಯ ಭಂಡಾರದಲ್ಲಿ ಅನೇಕ ಗೀತೆಗಳಿವೆ. ಭ್ರಮರ ಗೀತೆ, ಮಹಿಷಿ ಗೀತೆ, ಅಷ್ಟಾವಕ್ರ ಗೀತೆ, ಯಯಾತಿ ಗೀತೆ, ಹೀಗೆ 18 ಗೀತೆಗಳು ಬರುತ್ತವೆ. ಆದರೆ ನಮಗೆ ಗೀತೆ ಅದು ಕೂಡಲೇ ಮೊಟ್ಟ ಮೊದಲಿಗೆ ನೆನಪಿಗೆ ಬರುವುದು ಭಗವದ್ಗೀತೆ ಮಾತ್ರ. ಎಷ್ಟು ಸೊಗಸು ನೋಡಿ. ನಮ್ಮ ಮಹಿಷಿ ಗೀತೆ ನೆನಪಿಗೆ ಬರುವುದಿಲ್ಲ. ಸ್ವತಃ ಭಗವಂತನಾದ ಕೃಷ್ಣನೇ ಉದ್ಧವನಿಗೆ ಉಪದೇಶ ಮಾಡಿದ್ದಾನೆ, ಆ ಉದ್ಧವ ಗೀತೆ ನೆನಪಿಗೆ ಬರುವುದಿಲ್ಲ. ಅವರು ಆ ವಾಕ್ಯದ ಚಮತ್ಕಾರ ನೋಡ್ಬೇಕು. ಇಷ್ಟೆಲ್ಲ ಗೀತೆಗಳಿದ್ರು ಕೂಡ ನಮ್ಮ ನೆನಪಿಗೆ ಬರುವುದು ಯಾವುದು ಕೇಳಿದ್ರೆ ಭಗವದ್ಗೀತೆ ಮಾತ್ರ. ಅಷ್ಟೆಲ್ಲ ಮುಂದುವರಿದ್ದಾರೆ. ಇದೇ ಕೃಷ್ಣ ಉದ್ಧವನಿಗೂ ಕೂಡ ಗೀತೆಯನ್ನು ಉಪದೇಶ ಮಾಡಿದ. ಒಂದು ಹೇಳಿದವರಿಂದ ಪ್ರಸಿದ್ಧವಾಯಿತು, ಇನ್ನೊಂದು ಕೇಳಿದವರಿಂದ ಪ್ರಸಿದ್ಧಿ ಆಯಿತು ಅಂತ ಹೇಳ್ತಾರೆ. ಹೇಳಿದವರಿಂದ ಪ್ರಸಿದ್ಧವಾದ ಗೀತೆ ಭಗವದ್ಗೀತೆ, ಕೇಳಿದವರಿಂದ ಪ್ರಸಿದ್ಧವಾದ ಗೀತೆ ಉದ್ಧವ ಗೀತೆ. ಎಷ್ಟು ಚಮತ್ಕಾರ! ಅವರು ಮತ್ತೆ ಚಿಕ್ಕ ವಾಕ್ಯಗಳು, ಆ ಚಿಕ್ಕ ವಾಕ್ಯಗಳಲ್ಲಿ ಅದೆಷ್ಟು ಚಿಂತನೆಯನ್ನು ತುಂಬುತ್ತಾರೆ ಅಂತಂದ್ರೆ ನೀವು ಅದ್ರ ಹಿಡಿದ್ರೆ ಬಿಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ವೀಣಾ ಅವರು ಹೇಳಿದ್ರು, ಗದಾ ಭಟ್ರು KS ನಾರಾಯಣಾಚಾರ್ಯರ ಬಗ್ಗೆ, ಬನ್ನಂಜಿಯವರ ಬಗ್ಗೆ ಓದ್ಕೊಂಡಿದ್ದಾರೆ ಅಂತ. ಇಲ್ಲಿ ಒಂದು ಮಾತು ಹೇಳ್ತೇನೆ, KS ನಾರಾಯಣಾಚಾರ್ಯರು ವಿಸ್ತಾರ ಸಂಕ್ಷಿಪ್ತವೇ ಗೊತ್ತಿಲ್ಲ ಅವರಿಗೆ. ಇವರಿದ್ದು ಸಂಕ್ಷಿಪ್ತ ಇಬ್ಬರದ್ದು ವೈಶಿಷ್ಟ್ಯತೆ ಇದೆ. ಇವರಿಬ್ಬರನ್ನು ಒಂದು 2 ಕಡೆಗೆ ಇಟ್ಕೊಂಡು ನಾನು 2 ಗಂಟೆ ಉಪನ್ಯಾಸ ಮಾಡ್ತೇನೆ. ಅವರಿಬ್ಬರಲ್ಲಿ ವೈಶಿಷ್ಟ್ಯ, ಇಬ್ಬರು ಅದ್ಭುತ. ಅವರು ಈ ಆರ್ಷ ಸಂಸ್ಕೃತಿಯ 2 ಕಣ್ಣುಗಳು, 2 ಮಾತೆಗಳು. ಎಲ್ಲರೂ ಕೂಡ ಯಾವ್ಯಾವುದನ್ನು ಎತ್ತಿ ಹಿಡಿಯುವ ಸಂದರ್ಭದಲ್ಲಿ ಸನಾತನ ಸಂಸ್ಕೃತಿಯ ಬಗ್ಗೆ, ಭಾರತೀಯ ಸಂಸ್ಕೃತಿಯ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ಎಷ್ಟು ಧೈರ್ಯವಾಗಿ ಗಟ್ಟಿತನದಿಂದ ಹೇಳಿದವರು ಇಬ್ಬರೇ. ಇದು ನೆನಪಿಟ್ಕೊಳ್ಬೇಕು. ರಾಮಾಯಣ ಓದದೇ ಇದ್ದವರು ಭಾರತೀಯನೇ ಅಲ್ಲ ಅನ್ನೋ ಮಟ್ಟಕ್ಕೆ ಬನ್ನಂಜೆ ಹೋಗ್ತಾರೆ. ಭಗವದ್ಗೀತೆ ಓದದೇ ಇದ್ದವರು ಭಾರತೀಯನೇ ಆಗಲಾರ ಅಂತ ಹೇಳಿ ಎಂತ ಅದ್ಭುತವಾದ ಮಾತು, ಎಂತ ಚಾಲೆಂಜಿಂಗ್ ಮಾತು. ಮತ್ತೆ ಸಮಾಜದ ಎಷ್ಟು ಅಪಸಮಯಗಳನ್ನು ಬಹಳ ಉಗ್ರವಾದ ಮಾತುಗಳಲ್ಲಿ ಖಂಡಿಸ್ತಾರೆ ಬನ್ನಂಜಿಯವರು. ಅದು ನಮಗೆ ಇಷ್ಟವಾಗ್ತದೆ. ಯಾಕೆಂದ್ರೆ ಅವರು ಸತ್ಯವನ್ನೇ ಹೇಳ್ತಾರೆ, ಇದೇನೂ ಇಲ್ಲ. ಆಮೇಲೆ ಇಷ್ಟವಾದ ಮೇಲೆ ಇನ್ನೊಂದು ಗೀತೆ ಇದೆ, ಅನುಗೀತೆ ಅಂತ ಹೇಳ್ತಾರೆ. ಅನುಗೀತೆ ಯಾವುದು? ಮಹಾಭಾರತ ಯುದ್ಧ ಮುಗಿದ ಮೇಲೆ ಕೃಷ್ಣಾರ್ಜುನರು ಆರಾಮಾಗಿ ಸಮಾಧಾನ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ನಿಶ್ಚಿಂತೆಯಲ್ಲಿ ಹೇಳಿದಂತ ಗೀತೆ ಅನುಗೀತೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಆ ಭಗವದ್ಗೀತೆಯನ್ನ ಆ ಮೊದಲನೇ ಅಧ್ಯಾಯ ಓದ್ಬೇಕು, ವಿಷಾದ ಅಧ್ಯಾಯ. 3 ಜನರ ಪರಿಚಯ ಮಾಡ್ತಾರೆ. ಒಬ್ಬ ಧೃತರಾಷ್ಟ್ರ, ಒಬ್ಬ ಅರ್ಜುನ, ಇನ್ನೊಬ್ಬ ದುರ್ಯೋಧನ. ಈ 3 ಜನರಿಗೂ ಮನೋರೋಗ ಅಡಗಿತ್ತು. ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಎಂಬ ಮನೋರೋಗ, ದುರ್ಯೋಧನಿಗೆ ಪಾಂಡವ ದ್ವೇಷ ಎನ್ನುವ ಮನೋರೋಗ. ಹೀಗೆ ಈ 3 ಜನರಲ್ಲಿ ಅವರು ಹೇಳ್ತಾರೆ, ಕೊನೆಯ ಒಂದು ಮಾತು ಹೇಳ್ತಾರೆ, ಜಗತ್ತಿನ ಮೊಟ್ಟ ಮೊದಲ ಸೈಕಿಯಾಟ್ರಿಸ್ಟ್ ಯಾರು ಕೇಳಿದ್ರೆ ಅವನು ಶ್ರೀಕೃಷ್ಣ. ದುರ್ಯೋಧನನಿಗೆ ಅವನ ರೋಗಕ್ಕೆ ಚಿಕಿತ್ಸೆ ಮಾಡುವುದಕ್ಕೆ ಚಿಕಿತ್ಸಕರು ಸಿಗಲೇ ಇಲ್ಲ. ದುರ್ಯೋಧನಿಗೆ ಚಿಕಿತ್ಸಕರು ಅಥವಾ ಡಾಕ್ಟರ್ ಸಿಕ್ಕಿದ್ರು ಎಂತನೂ ಇರಲಿಲ್ಲ. ಯಾಕೆ ಯಾರ ಮಾತು ಕೇಳದೆ ಇದ್ದವನು. ಅರ್ಜುನ ಕೇಳಿದ ದೊಡ್ಡವನಾದ. ಧೃತರಾಷ್ಟ್ರನೆಯಂತೂ ಹೆಚ್ಚು ಅವ್ರಿಗೆ ಎಷ್ಟು ಬೈತಾರೆ ನೋಡ್ಬೇಕು ನೀವು. ಒಂದೊಂದು ಪ್ಯಾರಾಗ್ರಾಫ್ ತಗೊಂಡು ಅದರ ವಿಶ್ಲೇಷಣೆ ಮಾಡಿ ಪದ ಹೇಳ್ತಾರೆ. ಪಾರ್ಥ ಅಂದ್ರೆ ಏನು, ಭೀಮ ಅಂದ್ರೆ ಏನು. ಭೀಮ ನಮಗೆ ಆಶ್ಚರ್ಯ ಆಗ್ತದೆ. ಸ ಇನ ಸೇನ ಸ ಪ್ಲಸ್ ಇನ. ಸ ಅಂದ್ರೆ ಏನು, ಇನ ಅಂದ್ರೆ ಏನು, ಭಗವಂತನ ಸೇವಕ. ಆ ವ್ಯುತ್ಪತ್ತಿ ಅವರನ್ನು ನೋಡಿ ನಾವು ಕಲಿಬೇಕು. ಹೀಗೆ ಆ ಭಗವದ್ಗೀತೆ ಅದು ಸೈಕೋಥೆರಪಿ ಅಂತ ಹೇಳಿ ಆ ಭಗವದ್ಗೀತೆಯನ್ನು ಪರಿಚಯಿಸ್ತಾರೆ. ನಾವು ಅದನ್ನು ಖಂಡಿತಕ್ಕೂ ಓದಬೇಕು ಒಂದು ಕಡೆ. ಆಮೇಲೆ ಹೇಳ್ತಾರೆ, ನಮ್ಮ ಈ ಕುರುಕ್ಷೇತ್ರ ಅದು ಯಾವುದೋ ಒಂದು ಭೌಗೋಳಿಕ ಜಾಗ ಅಂತ ತಿಳಿಬೇಕು. ಹರಿಯಾಣ ಸ್ಟೇಟ್ ಅಲ್ಲಿ ಬರ್ತದೆ. ಭೌಗೋಳಿಕ ಪ್ರಾಂತ ಅಂತ ತಿಳಿಬೇಕಾಗಿಲ್ಲ. ನಮ್ಮ ಹೃದಯವೇ ಒಂದು ಕುರುಕ್ಷೇತ್ರ ಅಂತ ಹೇಳ್ತಾರೆ. ಅಲ್ಲಿ ಧರ್ಮ ಅಧರ್ಮ, ಸಜ್ಜನಿಕೆ ದೌರ್ಜನ್ಯ, ಒಳಿತು ಕೆಡುಕು, ನೀತಿ ಅನೀತಿ, ಮಾನವೀಯತೆ ದಾನವೀಯತೆ ಮೊದಲಾದವುಗಳ ಸಂಘರ್ಷ ನಡೀತಾನೆ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ
ಅವರು ಅದು ಎಷ್ಟು ಆಳವಾಗಿ ಓದಿದ್ದಾರೆ ಎನ್ನುವುದಕ್ಕೆ ನಾವು ಅವರೆಲ್ಲ ಕೃತಿಗಳನ್ನು ಗಮನಿಸಬೇಕು ಮತ್ತು ಪ್ರವಚನವನ್ನು ಕೂಡ ಕೇಳಬೇಕು. ತಸ್ಯ ಸಂಜನೆಯನ್ನು ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದೋ ನಿರಂಜ್ಯೋತಿ ಶಂಖಂ ದತ್ಮೋ ಪ್ರತಾಪವಾನ್ ಅಂತ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ. ಕುರು ಪಿತಾಮಹ ಅಂತ ಹೇಳುವಾಗ ನಮಗೆ ಮೊಟ್ಟ ಮೊದಲು ನೆನಪಿಗೆ ಬರುವವರು ಯಾರು ಅಂತ ಕೇಳಿದ್ರೆ ಭೀಷ್ಮಾಚಾರ್ಯ. ಅವನೇ ಹಿರಿಯ, ಅವನೇ ದೊಡ್ಡವನು ಅಂತ ನಮ್ಮ ಮನಸ್ಸಿಗೆ ಬರ್ತದೆ. ಎಲ್ಲರೂ ಒಪ್ಪಿರುವಂತಹ ಸಂಗತಿ. ಆ ಕಾಲದಲ್ಲಿ ಅವನು ಹಿರಿಯ, ಅವನು ಪಿತಾಮಹ. ಇವ್ರು ಹೇಳ್ತಾರೆ ಭೀಷ್ಮನಿಗಿಂತೂ ಒಬ್ಬ ದೊಡ್ಡವನಿದ್ದ, ಅವನು ಬಾಗ್ಲಿ ಇದ್ದ, ಅವನು ಭೀಷ್ಮನ ದೊಡ್ಡಪ್ಪ. ಈ ಎಂತ ಮಾತ್ರ ಇದು? ಚಂದ್ರ ಚಕ್ರವರ್ತಿಯ ಮಗ ಬಾಗ್ಲೀಕ, ಇವನು ಚಂದ್ರ ಚಕ್ರವರ್ತಿಯ ತಮ್ಮರಾಜನ ಬಾಗ್ಲಿ. ಆ ಬಾಗ್ಲೀಕನು ಕುರು ವಂಶದಲ್ಲಿ ಇಲ್ಲ, ದೊಡ್ಡಪ್ಪ ಬಾಗ್ಲೀಕ ದೇಶಕ್ಕೆ ಹೋದ್ಮೇಲೆ ಬಾಗ್ಲೀಕನೇ ಆಗಿ ಹೋದ. ನೋಡಿ, ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಒಬ್ಬರೇ ಅಲ್ಲ, ಭೀಷ್ಮನಿಗಿಂತಲೂ ಹಿರಿಯನಾದ ಹಣ್ಣು ಮುದುಕ ಮತ್ತೊಬ್ಬ ಇದ್ದ ಅನ್ನೋದನ್ನು ಪರಿಚಯಿಸ್ತಾರೆ. ಇದು ಬನ್ನಂಜಿಯವರು ಪರಿಚಯಿಸುವ ಕ್ರಮ. ಇಷ್ಟಲ್ಲಮೇಲೆ ಬಾಗ್ಲೀಕದ ಮಗಳು ರೋಹಿಣಿಯನ್ನು ವಸುದೇವನಿಗೆ ಕೊಟ್ಟರು. ವಸುದೇವನ ಹೆಂಡತಿ ರೋಹಿಣಿಯ ಮಗ ಬಲ್ಲ. ಎಲ್ಲಿವರೆಗೆ ಹೋಗ್ತಾರೆ ನೋಡಿ ಅವರು. ಅಂದ್ರೆ ಆ ಚಿಂತನೆ ಎಳ್ಕೊಂಡು ಬರುತ್ತೆ ಅವರನ್ನ. ಇದು ನಾನು ಕಂಡಿರುವಂತಹದ್ದು. ಆಮೇಲೆ ಶಂಖಂ ದದ್ಮಂ ಪ್ರತಾಪವಾನ್, ಶಂಖವನ್ನು ಮೊಳಗಿಸಿದರು ಅಂತ. ಶಂಖ ಬಂದು ಕೂಡಲೇ ಶಂಖದ ಇತಿಹಾಸವನ್ನೇ ಹೇಳ್ತಾರೆ ಬನ್ನಂಜೆ ಗೋವಿಂದಾಚಾರ್ಯರು. ಹೇಳಿ ಸ್ವಾಮಿ, ನನ್ನ ಸಮಯ ಆಗೋಗಿದೆ. ಇದು ಇಷ್ಟು ಕಷ್ಟ ಬನ್ನಂಜೆಯವರ ಬಗ್ಗೆ ಹೇಳೋದಂದ್ರೆ ನಾನು ಯಾಕೆ ಇದು ರಘುವಂಶದ ಶ್ಲೋಕ ಹೇಳಿದೆ ಅಂದ್ರೆ ಈ ಕಾರಣಕ್ಕಾಗಿ. ನೋಡಿ, ಅವ್ರು ಹೇಳ್ತಾರೆ ಶಂಖದ ಇತಿಹಾಸ. ಶಂಖ ಇದು ಒಂದು ಹೇಳ್ಬಿಡ್ತೇನೆ, ಅದು ಅನುವಾದದ್ದು. ತುಂಬಾ ನಾನು ಇಷ್ಟಪಟ್ಟಿದ್ದು, ತುಂಬಾ ಪ್ರೀತಿಯಿಂದ ಓದಿದ್ದು. ನಾನು ಬಾಣಮಟ್ಟದ ಕಾದಂಬರಿಗೂ ಬರ್ಕೊಂಡು ಬಂದಿದ್ದೇನೆ, ಬಿಟ್ಟೇನೆ ಅದನ್ನ. ಭವಭೂತಿಯ ಒಂದು ಅಮರವಾದ ಸ್ಟೋರಿ, ಅನುಪಮವಾದ ಸ್ಟೋರಿ. ಅದನ್ನು ಅವರು ಹೇಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದ್ವೈತಂ ಸುಖ ದುಃಖಯೋರನುಗತಂ ಸರ್ವಾಸವಸ್ಥಾಸು ಯದ್ವಿಶ್ರಾಮೋ ಹೃದಯಸ್ಯ ಯತ್ರ ಜರಸ ಯಸ್ಮಿನ್ನಹಾರ್ಯೋ ರಸಃ ಕಾಲೇನಾವರಣಾತ್ಯಯ ಪರಿಣತೆ ಯತ್ ಪ್ರೇಮಸಾರೇ ಸ್ಥಿತಂ ಭದ್ರಂತಸ್ಯ ಸುಮಾಂಶಸ್ಯ ಕಥಮಪ್ಯೇಕಂ ಹಿತತ್ರಾಚ್ಯತೆ. ಪಾಠಾಂತರ ಇದೆ. ಬಂಧುಗಳೇ, ಮಲ್ಲೇಪುರಂ ಹೇಳಿದ್ರು ಅಚ್ಚ ಕನ್ನಡದಲ್ಲಿ ಮಾಡ್ತಾರೆ ಅಂತ. ಹೌದು, ಅವರ ಆ ಕನ್ನಡದ ಸೊಬಗು ಸೌಂದರ್ಯವನ್ನು ನೋಡಬೇಕು ಅಂತಾದ್ರೆ ಈ ಶ್ಲೋಕವನ್ನ ಅದ್ವೈತಂ ಸುಖ ದುಃಖಯೋರನುಗತಂ ಸರ್ವಾಸವಸ್ಥಾಸು ಅನ್ನುವಾಗ ಸುಖ ದುಃಖಗಳ ಎರಕಲೊಂದೇ ಬೆಸುಗೆ, ಎಲ್ಲ ಹಂತಗಳಲ್ಲಿ ಹೊಂದಿಕೆಯ ಹೊಸಗೆ, ಎದೆಗೆ ತಂಪಿನ ತಾಣ. ನೋಡಿ ಪದ ಯತ್ ವಿಶ್ರಾಮ ಹೃದಯಕ್ಕೆ ಅಂತ ಹೇಳುವಾಗ ಹೃದಯಕ್ಕೆ ತಂಪಿನ ತಾಣ. ಯಾಕೆ ಹೇಳೋದು? ಶ್ರೀರಾಮಚಂದ್ರ ಸೀತೆಯ ಬಗ್ಗೆ ಹೇಳೋದು. ಸೀತೆಯ ಆಲಿಂಗನ ಅದಾವ ರೀತಿಯಲ್ಲಿ ಸುಖವನ್ನ ಕೊಡ್ತಿತ್ತು, ಸೀತೆಯ ಸ್ಪರ್ಶ ಅದಾವ ರೀತಿಯಲ್ಲಿ ಆನಂದವನ್ನು ಕೊಡ್ತಿತ್ತು ಅಂತ ಹೇಳುವಾಗ ಬಹುಮತಿ ಇದನ್ನು ಚಿತ್ರಿಸ್ತಾರೆ. ಇದನ್ನ ಬನ್ನಂಜಿಯವರು ಟ್ರಾನ್ಸ್ಲೇಷನ್ ಮಾಡುವ ಕ್ರಮ ನೋಡಿ. ಮುಪ್ಪಿನಲ್ಲೂ ಹರಿಗಡಿಯದ ಅನುರಾಗ. ಇಲ್ಲಿ ನೋಡಿ, ಎತ್ತ ಜಲಸ ಎಪ್ಪಿನ ಹಾರಿಯೋ ಎತ್ತ ಜಲಸ ಎಪ್ಪಿನ ಹಾರಿಯೋ ರಸಃ. ಅವ್ರು ಹೇಳ್ತಾರೆ ಇಲ್ಲಿ ಮುಪ್ಪಿನಲ್ಲೂ ಹರಿಗಡಿಯದ ಅನುರಾಗ. ಹರಿಗಡಿಯೋದು ಕಟ್ಟಾಗೋದು, ಮುಪ್ಪಿನಲ್ಲೂ ಕೂಡ ಅದು ಕತ್ತರಿಸೋಗೋದಿಲ್ಲ ಆ ಪ್ರೀತಿ ಅನುರಾಗ. ಗಟ್ಟಿ ನೆಲಗಟ್ಟಿನಲ್ಲಿ ನೇಹದಲ್ಲಿ ನೆಲೆಗೊಂಡ ಅಂತ ದಾಂಪತ್ಯಕ್ಕೆ ಗೆಲ್ಲುವರು. ನೋಡಿ, ವೀಣಾ ಅವರು ಒಂದು ಮಾತು ಹೇಳಿದ್ರು, ಭಟ್ರೆ ನಿಮಗೆ ನಾನು ಸಮಯ ಕಡಿಮೆ ಕೊಡ್ತೇನೆ, ಏನು ಅನ್ಕೋಬೇಡಿ. ಜನರ ಅಪೇಕ್ಷೆ ಒಂದಿದೆ, ಬನ್ನಂಜಿ ಅವರ ಕುರಿತು ಗಂಟೆ ಉಪನ್ಯಾಸ ಮಾಡಿಸ್ಬೇಕು ಅಂತ. ಆ ಸಂದರ್ಭದಲ್ಲಿ ನಿಮ್ಮನ್ನು ಕರಿತೇನೆ ಅಂತ ಹೇಳಾಗಿದೆ. ಕರಿತಾರ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ಮಾತಾಡ್ಲಿಕ್ಕೆ ಸಾಧಿಸಿದ್ದೆ. ಗಂಟೆ ಬಿಟ್ಟು 2 ಗಂಟೆ ಬೇಕಾದ್ರೂ ನಾನು ಮಾತಾಡದಲ್ಲೇ. ಬಂಧುಗಳೇ, ನಾನು ಕಲ್ಲಹಳ್ಳಿಯನ್ನು ನೋಡಿರಲಿಲ್ಲ. ಇವತ್ತು ನನ್ನ ಸುಯೋಗ ಅಂತ ಭಾವಿಸಿದ್ದೇನೆ. ಸತ್ಯಕಾಮರ ಜನ್ಮಾರಾಧನೆ ಮತ್ತು ಗೋವಿಂದ ದರ್ಶನ 2 ಕಾರ್ಯಕ್ರಮ. ನಾನು ಸತ್ಯಕಾಮರ ತಮ್ಮನ ಮಗ ಪವನ್ ಹತ್ರ ಕೇಳಿದೆ ಯಾವ್ಯಾವ ಕಾರ್ಯಕ್ರಮ ನಡೆಯುತ್ತೆ ಅಂತ. ಅವ್ರು ಹೇಳಿದ್ರು, ಸರ್ ಒಂದು ಜನ್ಮಾರಾಧನೆ, ಇನ್ನೊಂದು ಪುಣ್ಯಾರಾಧನೆ ಅಂತ ನಡೆಯುತ್ತೆ. ಪುಣ್ಯಾರಾಧನೆ ಅಕ್ಟೋಬರ್ ಅಲ್ಲಿ. ನಾನು ಸತ್ಯಕಾಮರ ತಂತ್ರಯೋಗಿ ಪುಸ್ತಕದ ಮುನ್ನುಡಿ ಓದಿದೆ. ಕೀರ್ತಿನಾಥ್ ಕುರ್ತಕೋಟೆ ಅವರು ಬರೆದಿರೋದು. ಸತ್ಯಕಾಮರು ಒಂದು ಊಷರ ಪ್ರದೇಶಕ್ಕೆ ಬಂದು ತೋಟವನ್ನ ಮಾಡಿದ್ರು. ಊಷರ ಅಂದ್ರೆ ಬಂಜರು ಪ್ರದೇಶ ಅಂತ. ಇಲ್ಲಿ ಬಂದು ಮಾಡಿದ್ರು. ಅವರು ತಂತ್ರವಿದ್ಯಾ ಪರಿಣತರು,
ಅಭಿನವ ಗುಪ್ತ, ಆನಂದವರ್ಧನ ಧ್ವನ್ಯಾಲೋಕಕ್ಕೆ ವ್ಯಾಖ್ಯಾನ ಮಾಡಿದವನು ಅಭಿನವ ಗುಪ್ತ. ಅಭಿನವ ಗುಪ್ತನ ಅಭಿಮಾನಿಯಾಗಿದ್ದು, ಅನುಭಾವಿ, ವೇದ ಸಂಸ್ಕೃತ ಓದ್ಕೊಂಡವರು, ಇಲ್ಲಿಯ 40 ಕಿಲೋಮೀಟರ್ ದೂರದಲ್ಲಿರುವ ಗರಿಗರಿಯ ದಲಗರಿಯಲ್ಲಿ ಹುಟ್ಟಿದವರು, ವೈದಿಕ ವಾತಾವರಣದಲ್ಲಿ ಬೆಳೆದವರು, ಆಗಮ ಬಲ್ಲವರು, ಹೀಗೆ ಅನೇಕ ವಿಚಾರಗಳು. ಈ ಇಬ್ಬರು ಮಹನೀಯರ ಸಮಾಗಮ, ಒಂದು ಗೋವಿಂದ ದರ್ಶನ, ಇನ್ನೊಂದು ಸತ್ಯಕಾಮರನ್ನು ನೆನೆಯುವ ಈ ಕ್ಷಣ. ಬಂಧುಗಳೇ, ನನಗೆ ಮಾತನಾಡಬೇಕು ಅನ್ನುವ ಉತ್ಸಾಹ ಬಹಳ ಇದೆ. ಕವಿತಾ ಅಲ್ಲಿ ಬಂದು ಸನ್ನೆ ಮಾಡೋದು, 2 ನಿಮಿಷ ಅಂತ ಸಣ್ಣ ಮಾಡೋದು, ಅಲ್ಲಿ ಸೂಚನೆ ಬರ್ತಾ ಇದೆ. ನಾನು ನಿರಾಶನಾಗಿದ್ದೇನೆ, ಆದರೆ ಸಂತೋಷವೂ ಇದೆ. ಬನ್ನಂಜಿಯವರ ಬಗ್ಗೆ ನಾನೊಂದು ಲೇಖನವನ್ನು ಕೂಡ, 18 ಲೇಖನಗಳನ್ನು ಬರೆದಿದ್ದೇನೆ. ಇವತ್ತು ಬಂದಿದೆ, ಅದು ವಿಶ್ವವಾಣಿಯಲ್ಲಿ. ಸಾಧ್ಯವಾದ ಓದಿ ಅವರ ಸ್ಮರಣೆ ಮಾಡಿಕೊಂಡು ಅವರ ಕೃತಿ ಬಗ್ಗೆ ಹೇಳ್ಬೋದು, ಒಂದು ಸೌಭಾಗ್ಯ ಅಂತ ಹೇಳ್ಕೊಳ್ತಾ ನನ್ನ ಮಾತುಗಳು.